ಸ್ವಾತಂತ್ರ್ಯ ವೀರ ವಿ. ದ. ಸಾವರ್ಕರ್ ಅವರ ನೆತ್ತರು ತಾವರೆ. ಧಾರಕಾ ನದಿ ತಾಪಹಾರಕ, ಪಾಡ್ಯದ ಚಂದ್ರನಂತೆ ಧವಲ ಶೀತಲ ಅದರ ಜಲ. ಪವಿತ್ರ ಗಂಗೆಯ ತಂಗಿ ಇವಳು ಅಂದ ಮೇಲೆ ಕೇಳುವುದೇನು? ಮಹಿಮೆಯಲ್ಲಿ ಗಂಗೆಯಷ್ಟು ಹೆಸರುವಾಸಿ ಅಲ್ಲದಿದ್ದರೂ ಬಾಯಾರಿ ಬಳಲಿ ಬಂದವರನ್ನು ತಣಿಸುವಷ್ಟಾದರೂ ಪುಣ್ಯವತಿ ಈಕೆ. ಮರಿಗಳಿಗೆ ಹಾಲುಣಿಸುವುದರಲ್ಲಿ ಹರಿಣಿಯು ಸಿಂಹಿಣಿಗಿಂತ ಕಮ್ಮಿಯಿಲ್ಲವಷ್ಟೇ. ಅಂತೆಯೇ ಈ ಧಾರಕೆ ಸಹ ತೀರವಾಸಿಗಳ ಹಸಿವು ಬಾಯಾರಿಕೆ ತೀರಿಸುತ್ತಾ ಜೀವರಸ ಎರೆಯುತ್ತಿದ್ದಾಳೆ. ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತಾ ಹರಿಯುತ್ತಿದ್ದಾಳೆ. ಧಾರಕೆಯ ದಡದಲ್ಲಿ ಪುಟ್ಟದೊಂದು ಹಳ್ಳಿ. ವನಮಲ್ಲಿಗೆಯ ಗೊಂಚಲಂತೆ ಅದರ ಶೋಭೆ. ಸುತ್ತಲೂ ವಿಸ್ತಾರವಾಗಿ ಹರಡಿದ ಹೊಲಗದ್ದೆಗಳ ಹಸುರು. ಅದರ ನಡುವೆ ಸುಂದರ ದ್ವೀಪದಂತಿದೆ ಈ ಭಾರ್ಗವ ಗ್ರಾಮ. ಬೆಳಕು ಹರಿಯುತ್ತಿದ್ದಂತೆ ಹಕ್ಕಿಗಳ ಚಿಲಿಪಿಲಿ ರವ, ಮೇಲೇಳುವ ಸುಗಂಧಿತ ಗಾಳಿಯ ತಂಪು, ಕಪಿಲೆ ಹೊಡೆಯುವ ರೈತನ ಸ್ನಿಗ್ಧ ಗೀತೆಯ ಇಂಪು ಎಲ್ಲ ಒಂದಾಗಿ ಬೆರೆತು ಗಗನ ತುಂಬುತ್ತದೆ. ಬಾನಿಯಿಂದ ಜುಳಜುಳನೆ ಸುರಿಯುವ ಜಲಧಾರೆ ಅದರ ಮಧುರ ನಿನಾದಕ್ಕೆ ಪುಲಕಗೊಂಡು ಬಣ್ಣ ಬಣ್ಣದ ರೆಕ್ಕೆ ಬಿಚ್ಚಿ ನರ್ತಿಸುವ ನವಿಲು. ಇಂಥ ನಿಸರ್ಗ ಸೌಂದರ್ಯದ ವರ ಪಡೆದ ಭಾರ್ಗವ ಗ್ರಾಮದ ಭಾಗ್ಯಕ್ಕೆ ಎಣೆಯುಂಟೆ? ಗ್ರಾಮದ ನಡುವೆ ಒಂದು ಸಣ್ಣ ಬಜಾರು, ಮುಖಪೇಟೆ ಅನ್ನುತ್ತಾರೆ ಅದನ್ನು. ಅಲ್ಲಿ ಕೇವಲ 5-6 ಅಂಗಡಿಗಳು. ಅವುಗಳ ಗೋಡೆಗಳಿಗೆ ಹೊಸದಾಗಿ ತೊಡೆದ ಸುಣ್ಣದ ಬಿಡುಪು. ಅದರ ಮೇಲೆ ಚಂದ್ರಗಾವಿ ಕಾರಣೆಯ ಹೊಳಪು. ಹಳ್ಳಿಯ ಶೋಕಿ ಹುಡುಗರು ಸಂಜೆಯ ಹೊತ್ತು ತಿರುಗಾಡುವುದು ಇಲ್ಲಿಯೇ. ಹೊತ್ತಾರೆ ಹೊಲಗದ್ದೆಗಳಿಗೆ ಹೋಗುವ ಹೆಂಗಸರು ತಮ್ಮ ಎಣ್ಣೆ ಬುಡ್ಡಿಗಳನ್ನು ಈ ಅಂಗಡಿಗಳಲ್ಲಿ ಇಡುತ್ತಾರೆ. ಸಂಜೆ ಹಿಂದಿರುಗುವಾಗ ಅವುಗಳನ್ನು ತುಂಬಿಸಿ ತೆಗೆದುಕೊಂಡು ಹೋಗುತ್ತಾರೆ. ಹೆಚ್ಚಿನ ವ್ಯಾಪಾರವೆಲ್ಲ ಸಾಮಾನುಗಳ ಅದಲು ಬದಲಿನ ಮೂಲಕ. ಅಲ್ಲಿದ್ದ ಬನಿಯ ಎಷ್ಟೇ ಲೆಕ್ಕ ತಪ್ಪಿದರೂ ದುಪ್ಪಟ್ಟು ಕ್ರಯಕ್ಕಿಂತ ಕಡಿಮೆ ಹೇಳುತ್ತಿರಲಿಲ್ಲ. ಡೊಳ್ಳು ಹೊಟ್ಟೆಯ ಸೇಠಜಿಯ ಅಂಗಡಿ ಇರುವುದೂ ಇಲ್ಲಿಯೇ. ಆ ಪೇಟೆಗೇ ಅವನೊಂದು ಶೋಭೆ. ಅವನ ಅಂಗಡಿಯ ಮುಂದೆ ಭಿಕ್ಷೆ ಬೇಡುವ ಭಿಕಾರಿ ಹುಡುಗರ ಹಿಂಡು. ಅವರ ಕಾಟ ತಾಳಲಾರದೆ ಸೇಠಜಿಯ ಕೋಪ ಕೆರಳುತ್ತದೆ. ಅವನು ಕೋಲೆತ್ತಿಕೊಂಡು ತನ್ನ ಸಣಕಲು ಕಾಲಿನ ಮೇಲೆ ಗುಡಾಣ ದೇಹ ನಿಲ್ಲಿಸುವ ಹೊತ್ತಿಗೆ ಹುಡುಗರೆಲ್ಲ ಅದೃಶ್ಯರಾಗಿರುತ್ತಾರೆ. ಬೆಳಿಗ್ಗೆ ಗೊಲ್ಲ ಹುಡುಗರು ದನ ಮೇಯಿಸಲು ಕಾಡಿಗೆ ಹೋಗುತ್ತಾರೆ. ಶ್ಯಾಮಜಿ ಪಂಡಿತರು ತಮ್ಮ ಹಸುವನ್ನು ಹೊರಗೆ ಬಿಡುವುದು ಸದಾ ನಿಧಾನವೇ. ಅದರಿಂದ ಅವರನ್ನು ರೇಗಿಸಲು ಗೊಲ್ಲ ಬಾಲಕರು ಹೋಗುತ್ತಾ ಅವರ ಮಡಿಬಟ್ಟೆ ಮುಟ್ಟಿ ಓಡಿಬಿಡುತ್ತಾರೆ. ಪ್ರತಿ ವರ್ಷ ಪಕ್ಕದ ಹಳ್ಳಿಯಲ್ಲಿ ಜಾತ್ರೆಯಲ್ಲಿ ಕುಸ್ತಿ ಪಂದ್ಯಗಳು. ಅದರಲ್ಲಿ ಭಾರ್ಗವ ಗ್ರಾಮದ ತರುಣರದೇ ಮೇಲುಗೈ. ಅವರು ಹೊರಡುವ ಮೊದಲು ತಮ್ಮ ತಾಯಂದಿರ ಕಾಲು ಮುಟ್ಟಿ ನಮಸ್ಕರಿಸುತ್ತಾರೆ. ಆಶೀರ್ವಾದ ಕೇಳಿ ನಸುನಕ್ಕೂ ಆತ್ಮವಿಶ್ವಾಸದಿಂದ ಕಿರುಮೀಸೆ ತಿರುಗುತ್ತಾರೆ. ತಮಗಿಂತ ಭಾರಿ ಜಟ್ಟಿಗಳನ್ನೂ ನೆಲಕ್ಕೆ ಕೆಡಹುತ್ತಾರೆ. ಅವರನ್ನು ಸ್ವಾಗತಿಸಲು ಭಾರ್ಗವ ಗ್ರಾಮದ ಬಾಗಿಲಿನಲ್ಲಿ ಸ್ತ್ರೀ ಪುರುಷರ ದಟ್ಟಣೆ. ಗೆದ್ದವರ ತಲೆಗೆ ಪೇಟ ಕಟ್ಟುತ್ತಾರೆ. ಜೊತೆಗೆ ಆರತಿ ಹಾರ ಗಗನ ಬಿರಿಯುವಷ್ಟು ಜಯ ಜಯಕಾರ. ಯುವಕ ವೀರರು ಎದೆಯುಬ್ಬಿಸಿ ಹೆಮ್ಮೆಯಿಂದ ಸಾಗುತ್ತಾರೆ. ರಾವಣನನ್ನು ಕೊಂದ ರಾಮನೇ ಅಯೋಧ್ಯೆಗೆ ಹಿಂದಿರುಗುತ್ತಿರುವನೋ ಎಂಬಂತೆ ಅವರ ನಡಿಗೆಯ ಠೀವಿ. ಗ್ರಾಮದ ಎಲ್ಲ ವಿವಾದಗಳನ್ನೂ ಪಂಚಾಯತಿಯೇ ಬಗೆಹರಿಸುತ್ತದೆ. ಪಟೇಲನು ಗ್ರಾಮದ ರಕ್ಷಣೆಗೆ ಸದಾ ಸನ್ನದ್ಧ. ಪುರೋಹಿತನು ಜನರಿಗೆ ಧರ್ಮಕರ್ಮಗಳ ಶಿಕ್ಷಣ ಕೊಡುತ್ತಾನೆ. ಹೀಗೆ ಇದು ದೈವಿಕ ಹಾಗೂ ಭೌತಿಕ ವಿಪತ್ತುಗಳಿಗೆಲ್ಲ ಪರಿಹಾರದ ವ್ಯವಸ್ಥೆ. ಅದರಿಂದ ಬೇಸಾಯಗಾರರಿಗೆ ನಿಶ್ಚಿಂತೆ. ಹುಲ್ಲುಸಾದ ಹೊಲಗದ್ದೆಗಳ ಹಸಿರು ಮಡಲಲ್ಲಿ ಚಿನ್ನದಂತೆ ಲಕಲಕಿಸುತ್ತದೆ
ಧಾನ್ಯದ ತೆನೆ ಶರೀರದೊಳಗಿನ ಪ್ರಾಣದಂತೆ. ಅದನ್ನು ಕಂಡು ಮನೆ ಮನೆಯಲ್ಲೂ ಸಂತೋಷದ ಸಂಚಾರ. ಕಳದಲ್ಲಿ ಧಾನ್ಯ ರಾಶಿಯಾಗುತ್ತಲೇ ಕುಂಬಾರ, ಬಡಗಿ, ಕಮ್ಮಾರ, ಅಗಸ, ನಾಯಿಂದ ಮುಂತಾದ ಗ್ರಾಮ ಜೀವನದ ಪಾಲುದಾರರೆಲ್ಲ ಬರುತ್ತಾರೆ. ತಮ್ಮ ವರ್ಷಪೂರ್ತಿಯ ಪರಿಶ್ರಮಕ್ಕೆ ರೈತನಿಂದ ತಮ್ಮ ಪಾಲಿನ ಧಾನ್ಯ ಪಡೆಯುತ್ತಾರೆ. ಎಲ್ಲರೂ ವರ್ಷಕ್ಕಾಗುವಷ್ಟು ತಮ್ಮಲ್ಲಿ ಇಟ್ಟುಕೊಳ್ಳುತ್ತಾರೆ. ಹೆಚ್ಚಿನದನ್ನು ಪಂಚಾಯತಿಯ ಉಗ್ರಾಣಕ್ಕೆ ಕೊಡುತ್ತಾರೆ. ಒಂದು ವೇಳೆ ಕ್ಷಾಮಡಾಮರಗಳು ಬಂದರೆ ಎಲ್ಲರಿಗೂ ಅದರಿಂದಲೇ ಜೀವನ ನಿರ್ವಹಣೆ. ಪ್ರತಿಯೊಂದು ಗ್ರಾಮವೂ ಸ್ವತಂತ್ರ ಜನತಾಂತ್ರಿಕ ರಾಜ್ಯದಂತಿತ್ತು. ಇಂಥ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯಿಂದ. ಹಾಗಾಗಿ ಭಾರ್ಗವ ಗ್ರಾಮದ ಜನಜೀವನವೂ ನೆಮ್ಮದಿಯಿಂದಿತ್ತು. ಆದರೆ ಇದೆಲ್ಲ ಕಳೆದು ಹೋದ ಮಾತಾಯಿತು. ಈಗಿನ ಸ್ಥಿತಿಯೇ ಬೇರೆ. ಭಾರ್ಗವ ಗ್ರಾಮದ ಭಾಗ್ಯ ಅಳಿಯಿತು. ಅದು ದಾಸ್ಯದ ತುಳಿತಕ್ಕೆ ಸಿಕ್ಕಿತು. ಜ್ವರ ಹಿಡಿದು ಬಡವಾದ ಶರೀರದಂತೆ, ಸಿಡಿಲು ಬಡಿದು ಬೋಳಾದ ಮರದಂತೆ ಆಯಿತು. ಮುರಿದು ಬಿದ್ದ ಪುರದ್ವಾರ, ಹಾಗೂ ಹೀಗೂ ನಿಂತಿರುವ ಮೋಟುಗೋಡೆ, ನೋಡಿದವರ ಹೃದಯ ಇರಿಯುವ ಈಟಿ ಅದು. ಹಳ್ಳಿಯಿಂದಾಚೆ ಹಾಳಾಗಿ ಕುಸಿಯತೊಡಗಿರುವ ಮಹಾದೇವನ ಮಂದಿರ ಈಗ ಗ್ರಾಮವಾಸಿಗಳ ಶ್ರದ್ಧೆಯ ಜಾಗ ಅದೊಂದೇ. ಅದರ ಅಕ್ಕಪಕ್ಕಗಳಲ್ಲಿ ಅನೇಕ ಸಂಪಿಗೆಯ ಮರಗಳಿವೆ. ಮಹಿಳೆಯರು ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕುತ್ತಾರೆ. ಆಗ ಅವರ ಮಕ್ಕಳು ಅಲ್ಲೇ ಕುಳಿತು ಸಂಪಿಗೆ ಹೂ ಪೋಣಿಸಿ ಮಾಲೆ ಕಟ್ಟುತ್ತಾರೆ. ಅದರ ಪಕ್ಕದಲ್ಲೇ ಒಂದು ಹಳೆಯ ಮರ, ಅದರ ಅಂಗಳದಲ್ಲಿ ಒಂದು ಪಾರಿಜಾತದ ಮರ. ಹೂವಿನ ಭಾರಕ್ಕೆ ಅದು ಜಗ್ಗಿ ಹೋಗಿದೆ. ಅದು ಗ್ರಾಮವಾಸಿಗಳ ಅಭಿಮಾನ ದೇವತೆಯೇ ಸೈ. ಅದಕ್ಕೊಂದು ದಂತಕಥೆ ಉಂಟು. ಆ ಕಥೆಯನ್ನು ಹಳ್ಳಿಯ ಚಿಳ್ಳೆಪೆಳ್ಳೆಗಳೂ ಹೆಮ್ಮೆಯಿಂದ ಹೇಳುತ್ತಾರೆ. ಸ್ವತಃ ಶ್ರೀಕೃಷ್ಣನೇ ದೇವರ್ಷಿ ನಾರದರಿಗೆ ಹೇಳಿದ ಕಥೆ ಅದಂತೆ. ಶ್ರೀಕೃಷ್ಣನು ಸ್ವರ್ಗಲೋಕದಿಂದ ಪಾರಿಜಾತದ ಸಸಿ ತಂದ. ಸತ್ಯಭಾಮೆಯ ಅಂಗಳದಲ್ಲಿ ಅದನ್ನು ನೆಟ್ಟರೆ ರುಕ್ಮಿಣಿಗೆ ಅಸೂಯೆ. ರುಕ್ಮಿಣಿಯ ಅಂಗಳದಲ್ಲಿ ನೆಟ್ಟರೆ ಸತ್ಯಭಾಮೆಗೆ ಅಸಹನೆ. ಈ ಬಿಕ್ಕಟ್ಟಿನಿಂದ ಪಾರಾಗಲು ಶ್ರೀಕೃಷ್ಣ ಆ ಗಿಡವನ್ನು ಭೃಗು ಮಹರ್ಷಿಗಳಿಗೆ ಕೊಟ್ಟುಬಿಟ್ಟ. ಅವರು ಅದನ್ನು ತಮ್ಮ ಆಶ್ರಮದಲ್ಲಿ ಹುಟ್ಟುಹಾಕಿದರು. ಆ ಆಶ್ರಮವೇ ಈ ವಂಶ, ಆ ಪಾರಿಜಾತದ ಗಿಡವೇ ಈ ಮರ ಅನ್ನುತ್ತಾರೆ. ಹಳ್ಳಿಯ ಜನಜೀವನದ ಜೊತೆಗೆ ಗ್ರಾಮ ಸಂಸ್ಥೆಗಳೂ ಮುರಿದು ಬಿದ್ದಿವೆ. ಈಗ ಪರಕೀಯ ಪೋರ್ಚುಗೀಸರ ರಕ್ಕಸ ರಾಜ್ಯ ನಡೆದಿದೆ. ಪೇಟೆಯಲ್ಲಿ ಸಾರಾಯಿ ಅಂಗಡಿಗಳು ತೆರೆದಿವೆ. ರೈತನು ಹೊಸ ಹೊಸ ತೆರಿಗೆಗಳಿಗೆ ಸಿಕ್ಕಿ ಸವೆದು ಚಿಪ್ಪಾಗಿದ್ದಾನೆ. ಬಡಪಾಯಿ ಹಾಗೂ ಹೀಗೂ ಜೀವ ಹಿಡಿದುಕೊಂಡಿದ್ದಾನೆ. ಊರಿನ ಹೊರಗೆ ಒಂದು ವಿಶಾಲ ವಟವೃಕ್ಷ ಮಾತ್ರ ಎಂದಿನಂತೆಯೇ ನಿಂತಿದೆ. ಶತಶತಮಾನಗಳಿಂದ, ಬಹುಶಃ ಯುಗ ಯುಗಗಳಿಂದ ಅದು ಅಲ್ಲಿದೆ. ಗಂಡುಗಲಿ ಪರಶುರಾಮನು ಸಮುದ್ರವನ್ನು ಹಿಮ್ಮೆಟ್ಟಿಸಿ ತನ್ನ ವಿಜಯಧ್ವಜ ಹಾರಿಸಿದಂದೇ ಈ ಭಾರ್ಗವ ಗ್ರಾಮವನ್ನು ಸ್ಥಾಪಿಸಿದನೆಂದು, ಈ ವಟವೃಕ್ಷ ನೆಟ್ಟನೆಂದು ಪ್ರತೀತಿ. ಮರದ ಕೆಳಗೆ ಒಂದು ಅಗಲವಾದ ಕಟ್ಟೆ, ಗಾರೆ ಬಳಸದೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಪೇರಿಸಿ ನಿರ್ಮಿಸಿದ್ದು. ಇಷ್ಟು ದೊಡ್ಡ ಕಟ್ಟೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಎಂಬುದು ಊರಿನವರ ಬಡಾಯಿ. ಈ ದಾರಿಯಲ್ಲಿ ಬರುವ ಯಾತ್ರಿಕರೆಲ್ಲ ಇಲ್ಲಿ ದನಿವಾರಿಸಿಕೊಂಡೇ ಮುಂದೆ ಸಾಗುವುದು. ಗ್ರಾಮಸ್ಥರೂ ಹಗಲೆಲ್ಲ ಇಲ್ಲಿ ಕುಳಿತು ಹರಟೆ ಕೊಚ್ಚುತ್ತಾರೆ. ಆಗ ಚರ್ಚೆಗೆ ಬರದ ವಿಷಯವೇ ಇಲ್ಲ. ಹಗಲಿಡೀ ಇದು ಬಹಿರಂಗ ಸಭಾಮಂಟಪ, ഇരുಳಿಡೀ ಹಾಡು ಕುಣಿತಗಳ ರಂಗಮಂಟಪ. ಲಾವಣಿ ಜಾನಪದ ಗೀತೆಗಳದ್ದೋ ಡೋಲು ತಬಲಗಳದ್ದೋ ಪೈಪೋಟಿ ಬಿದ್ದಿತೆಂದರೆ ಬೆಳಕು ಹರಿಯದೆ ಮುಗಿಯುವಂತಿಲ್ಲ. ಯಾರಾದರೂ ಸಾಧುವೋ ಸನ್ಯಾಸಿಯೋ ಬಂದರೆ
ಕಟ್ಟೆಯ ಮೇಲೆ ಬೆಂಕಿ ಉರಿಸಿಕೊಂಡು ಕೂರುತ್ತಿದ್ದ. ಚಿಲುಮೆ ಸೇದಿ ಮಾತು ಮಾತಿಗೂ ಹೊಗೆ ಬಿಡುತ್ತಿದ್ದ. ವಿಲಾಯತಿಯಿಂದ ಹಿಡಿದು ಕಾಶಿಯವರೆಗೂ ಹರಟುತ್ತಿದ್ದ. ನವವಿವಾಹಿತ ಯುವತಿಯರು ಈ ಹಿರಿ ಆಲಕ್ಕೆ ಪೂಜೆ ಪ್ರದಕ್ಷಿಣೆ ಮಾಡುವುದನ್ನು ಕಂಡು ಕಿರಿಯ ಆಲಗಳಿಗೆ ಹೊಟ್ಟೆಉರಿ. ಹಳ್ಳಿಗರಿಗೆ ಛತ್ರ ಛಾಯೆಯಾಗಿದ್ದ ಈ ವೃಕ್ಷಾಧ್ಯಕ್ಷನಿಗೆ ಸಮೀಪದಲ್ಲೇ ಪೋರ್ಚುಗೀಸ್ ಸಿಪಾಯಿಗಳ ಠಾಣೆ. ಯಾರಾದರೂ ಸರ್ಕಾರಿ ಅಧಿಕಾರಿ ಅಲ್ಲಿಗೆ ಬಂದರೆ ಸಾಕು, ಗ್ರಾಮದ ತುಂಬ ಗುಸುಗುಸು. ಹಳ್ಳಿಗರೆಲ್ಲ ಹೆದರಿ ಬೆಚ್ಚುತ್ತಾ ಅತ್ತ ಕಡೆ ನೋಡುವುದು. ಏನಾದರೊಂದು ನೆಪ ಮಾಡಿಕೊಂಡು ಅದರ ಹತ್ತಿರದಿಂದ ಹಾದು ಹೋಗುವುದು. ಊರ ಪಟೇಲನ ಹುರಿಮೀಸೆ ನೋಡುವುದಕ್ಕೇ ಒಂದು ಚಂದ. ಶಾನುಭೋಗನ ಲೇಖಣಿಯೂ ಬಲು ಮೊನಚು. ಆದರೆ ಪೋರ್ಚುಗೀಸ್ ತಹಶೀಲ್ದಾರರ ಮುಂದೆ ಇಬ್ಬರೂ ಸೊಂಟ ಬಗ್ಗಿಸಿ ಡೊಂಕು ಸಲಾಮು ಹೊಡೆಯುವ ಕುನಿಗಳೇ. ಸಾಹೇಬರು ಮಾತ್ರ ಕೂದಲೆಳೆಯಷ್ಟೇ ಕತ್ತು ಕೊಂಕಿಸುತ್ತಿದ್ದುದು. ಠಾಣೆಯ ಬಳಿಯಲ್ಲೇ ಪೋರ್ಚುಗೀಸ್ ಶಾಲೆ ತೆರೆದಿತ್ತು. ಊರೊಳಗೆ ಪಂಡಿತರ ಪಾಠಶಾಲೆ ಬರಿದೋ ಬರಿದು. ಆದರೂ ಆ ಪಂಡಿತರಿಗೆ ಕೋಪವಿಲ್ಲ. ಏಕೆ? ಹುಡುಗರು ಓನಾಮಕ್ಕೆ ಬದಲು ಕ್ರಿಸ್ತ, ಕ್ರಾಸ್, ಕೊಲಂಬಿಯಾ, ಅಲ್ಬುಕರ್ಕ್ ಎಂಬ ಆಧುನಿಕ ವಿದ್ಯೆ ಕಲಿಯುತ್ತಾರೆಂದು. ಎಂಥ ದೌರ್ಭಾಗ್ಯ! ಪೋರ್ಚುಗೀಸರು ಎಂಬ ಶಬ್ದ ಕೇಳಿದರೆ ಸಾಕು, ಕಳೆದ 1 ಶತಮಾನದಿಂದ ಆ ಗ್ರಾಮದ ಜನರಿಗೆ ಭಯ. ತೋಳಕ್ಕೆ ಹೆದರಿ ಓಡುವ ಹಸುವಿನ ಮೇಲೆ ಹೆಬ್ಬುಲಿ ಹಾರಿದಂತಾಗಿತ್ತು ಗೋವಾದ ಜನರ ಸ್ಥಿತಿ. ಮೊದಲು ಅವರು ಮುಸಲ್ಮಾನರ ಹಿಂಸೆಗೆ ಒಳಗಾಗಿದ್ದರು. ಈಗ ಅವರಿಗಿಂತಲೂ ಕ್ರೂರಿಗಳಾದ ಈಸಾಯಿಗಳ ತುಳಿತಕ್ಕೆ ಸಿಕ್ಕಿದ್ದರು. ಹುಲಿಗಳ ದಾಂಧಲೆಗೆ ಒಳಗಾದ ಕಾಡಿನಲ್ಲಿ ಕೆಲಕಾಲ ಹೇಗೋ ತಲೆಮರೆಸಿಕೊಂಡು ಬದುಕುವ ಜಿಂಕೆಯ ಹಿಂಡಿನಂತೆ ಗೋಮಾಂತಕವೆಂಬ ಕಾಡಿನಲ್ಲಿ ಭಾರ್ಗವ ಗ್ರಾಮ ಉಸಿರೆಳೆಯುತ್ತಿತ್ತು. ಈ ಸರಳ ಗ್ರಾಮದಲ್ಲಿ ಒಂದು ಬ್ರಾಹ್ಮಣ ಪರಿವಾರ, ಗುಣಶೀಲಗಳಿಂದ ಕೂಡಿದ ಆ ವಂಶದ ಮೇಲೆ ಎಲ್ಲರಿಗೂ ಆದರ. ಆ ಮನೆಯದು ಬಹು ತೇಜಸ್ವಿ ಹಿನ್ನೆಲೆ. ಮಹಾಮಂಡಲಾಧೀಶ ಕದಂಬ ಮಹಾರಾಜನ ಕಾಲದಲ್ಲಿ ಈ ಕುಲದವರು ರಾಜಪುರೋಹಿತರಾಗಿದ್ದರು. ಆದರೆ ದೇಶ ದಾಸ್ಯಕ್ಕೆ ಸಿಲುಕಿದಾಗ ಇವರು ಪಾಂಡಿತ್ಯ ಬದಿಗಿಟ್ಟು ಖಡ್ಗ ಹಿಡಿದು ರಣಾಂಗಣಕ್ಕೆ ಧುಮುಕಿದ್ದರು. ದೇಶ ಸ್ವಾತಂತ್ರ್ಯದ ಧರ್ಮಯುದ್ಧದಲ್ಲಿ ಅನೇಕರು ತಮ್ಮ ಪ್ರಾಣ ಅರ್ಪಿಸಿದ್ದರು. ಒಮ್ಮೆ ಇದೇ ಮನೆತನದ ಮಹಿಳೆಯೊಬ್ಬಳನ್ನು ತುರ್ಕಿಯವರು ಸೆರೆ ಹಿಡಿದು ಮಾರಿಬಿಟ್ಟರು. ಉಳಿದ ಸ್ತ್ರೀ ಗುಲಾಮರೊಟ್ಟಿಗೆ ಆಕೆಯನ್ನೂ ಅರಬ್ಬಿ ಹಡಗಿಗೆ ದಬ್ಬಿದರು. ಆ ವೀರವನಿತೆ ತನ್ನ ಶೀಲ ಉಳಿಸಿಕೊಳ್ಳಲು ಸಮುದ್ರಕ್ಕೆ ಹಾರಿಕೊಂಡಳು. ಮೂರ್ತಿ ಭಂಜಕ ಮುಸಲ್ಮಾನರ ಆಡಳಿತದಲ್ಲಿ ದೇವದೇವತೆಗಳೆಲ್ಲ ಭಗ್ನವಾಗಿದ್ದವು. ಉಳಿದುದುವೆಂದರೆ ಶ್ರೀಮಂಗಳೇಶ ಮತ್ತು ಶಾಂತಾಭವಾನಿ ಮಾತ್ರ. ಕ್ರೌರ್ಯದಲ್ಲಿ ಮುಸಲ್ಮಾನರನ್ನು ಮೀರಿಸುವ ಪೋರ್ಚುಗೀಸರು ಬರತೊಡಗಿದಾಗ ಈ ಪ್ರಸಿದ್ಧ ದೇವತೆಗಳಿಗೂ ಆತಂಕ ತಟ್ಟಿತು. ದುರ್ಬಲರ ದೇವತೆಗಳಿಗೆ ಬಲ ಎಲ್ಲಿಂದ ಬರಬೇಕು? ಈ ದೇವತೆಗಳ ಮೂರ್ತಿಗಳನ್ನು ಬ್ರಾಹ್ಮಣ ಭಕ್ತರು ಗುಟ್ಟಾಗಿ ಸಾಗಿಸಿಕೊಂಡು ಹೋಗಿ ಅಂತ್ರೋಜಾ ಎಂಬ ಜಾಗದಲ್ಲಿ ನೆಲೆಗೊಳಿಸಿದರು. ಪ್ರಾಣದ ಹಂಗು ತೊರೆದು ಹೊರಟ ಅವರ ಪೈಕಿ ಈ ಪ್ರಸಿದ್ಧ ಕುಲದ ವೀರಪುರುಷನೂ ಒಬ್ಬನಿದ್ದ. ಆ ಕುಲದ ಮೇಲಾದ ಭೀಷಣ ಆಘಾತಗಳಿಗೆ ಲೆಕ್ಕವಿಲ್ಲ. ಆದರೆ ಆ ಎಲ್ಲ ಗಂಡಾಂತರಗಳಿಂದ ಪಾರಾಗಿ ಉಳಿದ ಏಕಮಾತ್ರ ಯುವಕನೊಬ್ಬನಿದ್ದ. ಭಾರ್ಗವ ಗ್ರಾಮದಲ್ಲಿ ತನ್ನ ಪೂರ್ವಜರಿದ್ದ ಮನೆಯಲ್ಲೇ ವಾಸಿಸುತ್ತಿದ್ದ. ಅವನ ಹೆಂಡತಿ ಸುಂದರ ತರುಣಿ, ಉತ್ತಮ ಗೃಹಿಣಿ. ಮನೆಯ ಅಂದಚಂದ, ಅಡಿಗೆಯ ಶುಚಿ ರುಚಿಗಳೆಲ್ಲ ಅವಳ ಕೈಚಳಕದ ಫಲ. ಎಳೆಯರ ಶಿಕ್ಷಣ, ವೃದ್ಧರ ಸೇವೆ, ಎಲ್ಲರೊಡನೆ ಸವಿಮಾತು ಅವಳ ಗುಣ. ಸೇವಕರಿಗಂತೂ ಆಕೆ ಮಮತೆಯ ತಾಯಿಯಂತೆ. ಸಾಲ ಕೇಳಲು ಬರುವ ರೈತರಿಗೂ ಆಕೆಯ ಕೈಯ ತಿಂಡಿ ತೀರ್ಥ ತಪ್ಪುತ್ತಿರಲಿಲ್ಲ. ಸ್ವಂತ ತೋಟದ ಮಾವಿನ ಹಣ್ಣು ಮನೆಗೆ ಬಂದಾಗ
ಜಾತಿ ಪಂಥಗಳ ಭೇದವಿಲ್ಲದೆ ಎಲ್ಲ ಮುತ್ತೈದೆಯರನ್ನೂ ಕರೆದು ಬಾಗಿನ ಕೊಡುವಳು. ಅವಳ ಗಂಡ ಸ್ವಲ್ಪ ಮುಂಗೋಪಿಯೇನೋ ಹೌದು, ಆದರೆ ಹೆಚ್ಚು ಗುಣವಂತ, ಭಾವಜೀವಿ. ಅವರಿಬ್ಬರಲ್ಲಿ ಪರಸ್ಪರ ಅಸೀಮ ಪ್ರೇಮ. ರಾಮಾಮಾಧವರ ಆ ಮಧುರ ಜೀವನದಲ್ಲಿ ಸುಖದ ಹೂವೊಂದು ಅರಳಿತು. ಅದರ ಎದುರು ಉಳಿದೆಲ್ಲ ಸುಖಗಳೂ ಸಪ್ಪೆಯಾದವು. ಅಂದರೆ ಸುಂದರ ಬಾಲಕನೊಬ್ಬ ಹುಟ್ಟಿದ. ಅಯೋಧ್ಯೆಯಲ್ಲಿ ಶ್ರೀರಾಮ ಹುಟ್ಟಿದಾಗ ದಶರಥ ಕೌಶಲ್ಯೆಯರ ಉತ್ಕಟ ಪುತ್ರ ಪ್ರೇಮ ಭೇರಿ ತುತೂರಿಗಳ ಮೂಲಕ ದಶದಿಕ್ಕುಗಳಲ್ಲೂ ಮುಳುಗಿತು. ರಾಮಾಮಾಧವರಿಗೆ ಮಗ ಹುಟ್ಟಿದಾಗ ಅಂತಹ ವಾದ್ಯಗಳಾವೂ ಮೊಳಗಲಿಲ್ಲ. ಆದರೆ ಈ ಸಾಮಾನ್ಯ ದಂಪತಿಗಳ ಪುತ್ರ ಪ್ರೇಮ ಸಹ ಅಸಾಮಾನ್ಯವಾಗಿಯೇ ಇತ್ತು. ಈ ಪುತ್ರ ಜನನವನ್ನು ಹರಸಿ ಹೂಮಳೆಗರೆಯಲು ಗಗನದಲ್ಲಿ ದೇವತೆಗಳೂ ಋಷಿಮುನಿಗಳೂ ಸೇರಿದರೋ ಇಲ್ಲವೋ ಎಂಬುದನ್ನು ನೋಡಲು ತಂದೆ ತಾಯಿಗಳಿಗೆ ಬಿಡುವೇ ಇರಲಿಲ್ಲ. ಅಷ್ಟೊಂದು ಸಡಗರ. ರಮೆಯು ತನ್ನ ಮಗುವಿಗೆ ಮೊದಲ ಸ್ತನಪಾನ ಮಾಡಿಸಿದಾಗ ಅವಳ ಮಾತೃಹೃದಯದಲ್ಲಿ ಆದ ವಾತ್ಸಲ್ಯದ ವಿದ್ಯುತ್ ಸಂಚಾರ ಕೌಸಲ್ಯೆಯು ಶ್ರೀರಾಮನಿಗೆ ಮೊದಲ ಸ್ತನಪಾನ ಇತ್ತಾಗಿನದಕ್ಕಿಂತ ಯಾವುದರಲ್ಲಿ ಕಡಿಮೆ? ಸಾಮ್ರಾಜ್ಞಿಯ ವಾತ್ಸಲ್ಯಕ್ಕಿಂತ ಸಾಮಾನ್ಯ ಸ್ತ್ರೀಯ ವಾತ್ಸಲ್ಯ ಬೇರೆ ಹೇಗಾದೀತು? ರಮೆಯ ಮನಸ್ಸೆಲ್ಲ ಈಗ ತನ್ನ ಮಗನ ಬಾಲಲೀಲೆಗಳಲ್ಲಿ ನೆಟ್ಟಿದೆ. ಹುಡುಗನ ಹೆಸರು ಶಂಕರ. ಅವನು ತನ್ನ ತೊದಲ್ನುಡಿಯಲ್ಲಿ ಮೊದಲ ಬಾರಿ ಅಮ್ಮ ಎಂದಾಗಲಂತೂ ಪ್ರೀತಿಯ ಕಣ್ಣೀರಿನಿಂದ ತಾಯಿಯ ಸೆರಗು ತೊಯ್ದು ಹೋಯಿತು. ಶಂಕರನ ಬಾಲಲೀಲೆಗಳು ತಂದೆ ತಾಯಿಗಳ ಕಣ್ಣಿಗೆ ಹಬ್ಬ. ತಾಯಿಯ ಸ್ತನಪಾನ, ತಂದೆಯ ಚುಂಬನ ಅವನ ಆಹಾರ. ಅವನ ಮೃದುಲ ದೇಹ ದುಂಡು ದುಂಡಾಗಿ ತುಂಬಿಕೊಂಡು ಬೆಳೆಯಿತು. ಅವನು ಪುಟ್ಟ ಪುಟ್ಟ ಹೆಜ್ಜೆ ಎತ್ತಿಡುತ್ತಾ ನಡೆಯುವಾಗ ಸುಂದರ ಕರ್ಣಕುಂಡಲಗಳು ಅಲುಗಾಡಿ ಥಳಥಳಿಸುತ್ತಿದ್ದವು. ಅವನು ಒಮ್ಮೊಮ್ಮೆ ತಾಯಿಗೇ ತುತ್ತು ತಿನ್ನಿಸುವನು. ಆಟದ ಬೊಂಬೆಗಳಲ್ಲಿ ಕುದುರೆ ಅವನಿಗೆ ಪ್ರಾಣ. ಅದು ಕೈಗೆ ಸಿಕ್ಕಿದರೆ ಸಾಕು, ಇನ್ನಾವುದರ ಕಡೆಗೂ ಲಕ್ಷ್ಯವೇ ಇಲ್ಲ. ಆಗಾಗ ತಂದೆಯ ಬಟ್ಟೆ ಬರೆಗಳನ್ನು ಮುಚ್ಚಿಟ್ಟು ಬಿಡುವನು. ತಂದೆ ಹೊರಗೆ ಹೊರಟರೆ ಬಾಗಿಲಲ್ಲಿ ಅಡ್ಡಗಟ್ಟಿ ನಿಂತು ಬಿಡುವನು. ದಿನಗಳೆದಂತೆ ರಮೆಯ ಸರ್ವಸುಖದ ಸಾರ ಅವನಾದ. ಅವಳ ಸಮಯವೆಲ್ಲ ಅವನ ಲಾಲನೆ ಪಾಲನೆಗಳಿಗಾಗಿಯೇ ಮೀಸಲು. ಎದೆ ಹಾಲಿನೊಟ್ಟಿಗೆ ಅವನು ಅವಳಿಗೆ ಪ್ರೀತಿ ರೀತಿ ನೀತಿಗಳನ್ನು ಊಡಿಸಿದಳು. ಅವನನ್ನು ಪೋಷಿಸುವಲ್ಲಿ ಅವಳ ಜೀವನ ಗಂಗೆಗೆ ಹೊಸ ದಿಕ್ಕು ಸಿಕ್ಕಿತು. ಅದರ ವೇಗ ಹೆಚ್ಚಿತು. ಹೊಸ ಹೊಸ ಕಲ್ಪನೆಗಳಿಂದ ಅವಳು ಪರವಶಳಾಗುವಳು. ಯಾವುದಾದರೊಂದು ವ್ರತ ಆಚರಿಸುವಷ್ಟೇ ನಿಯಮ ನಿಷ್ಠೆಗಳಿಂದ ಮಗನನ್ನು ಬೆಳೆಸುವ ವ್ರತ ಆಚರಿಸುವಳು. ಬೆಳಗಿನ ಜಾವ ಹಕ್ಕಿಗಳ ಚಿಲಿಪಿಲಿ ನಾದ ಆರಂಭವಾಗುತ್ತಲೇ ರಮೆ ನಿದ್ದೆಯಿಂದ ಏಳುವಳು. ಮನೆಯ ಅಂಗಳ ಸಾರಿಸಿ ಗುಡಿಸುವಳು. ಸ್ನಾನ ಮುಗಿಸಿ ಹೂದೋಟಕ್ಕೆ ಹೊರಡುವಳು. ಅವಳೇ ನೀರೆರೆದು ಬೆಳೆಸಿದ ತೋಟ. ಕಣ್ಣು ಓಡಿದತ್ತ, ಕೈ ನೀಡಿದತ್ತ ಬಣ್ಣ ಬಣ್ಣದ ಹೂಗಳು. ಅವುಗಳಿಗೆ ಬೆಳಗಿನ ಹೊಂಗಿರಣವನ್ನು ನಾಚಿಸುವಂಥ ಕಾಂತಿ. ಆಹ್ಲಾದಕರ ಸುಮ ಸೌರಭ. ಆ ಪ್ರಶಾಂತ ವಾತಾವರಣದಲ್ಲಿ ಶಾಂತಿ ವೀಣೆಯೇ ಮಿಡಿದಂತೆ ಅವಳ ಮಂಜುಳ ಕಂಠದಿಂದ ಪ್ರಭಾತ ಗೀತೆ ಹೊರಹೊಮ್ಮುತ್ತದೆ. ಅದು ಮುಗಿಯುವಷ್ಟರಲ್ಲಿ ಹೂಬುಟ್ಟಿ ತುಂಬಿ ತುಳುಕುತ್ತದೆ. ಪತಿಪುತ್ರರ ಪ್ರಸನ್ನ ಮುಖ ಕಂಡಾಗಲೆಲ್ಲ ಅವಳ ಕಣ್ಣುಗಳಲ್ಲಿ ಆನಂದಾಶ್ರು ಮಿಂಚುತ್ತದೆ. ಅವಳು ದೇವರೆದುರಿಗೆ ಧ್ಯಾನಕ್ಕೆ ಕುಳಿತುದನ್ನು ಕಂಡರೆ ಬಾಲಶಂಕರನಿಗೆ ತಮಾಷೆ. ನಕ್ಕು ಅವಳನ್ನು ಅನುಕರಿಸುತ್ತಾನೆ, ಅಣುಕಿಸುತ್ತಾನೆ. ಮರುಕ್ಷಣವೇ ಅಗರಬತ್ತಿಯ ಹೊಗೆ ಅಟ್ಟಿಸಿಕೊಂಡು ಓಡುತ್ತಾನೆ. ಸುಖೋಷ್ಣ ನೀರಿನಲ್ಲಿ ಶಂಕರನಿಗೆ ನಿತ್ಯ ಸ್ನಾನ. ಒಂದೊಂದು ತಂಬಿಗೆ ನೀರೆರೆಯುವಾಗಲೂ ತಾಯಿ ಅವನಿಗೆ ಶಬ್ದವಾಗಿ ದೇವರ ಸ್ತೋತ್ರ ಹೇಳಿಕೊಡುತ್ತಾಳೆ. ಮೊದಮೊದಲು ಅವನು ಅವಳು ಹೇಳಿದುದನ್ನೇ ಪುನರುಚ್ಚರಿಸುತ್ತಾನೆ.
ಕ್ರಮೇಣ ತಾವರೆಯ ಒಂದೊಂದೇ ಎಸಳು ತೆರೆದುಕೊಂಡು ಕಡೆಗೆ ಇಡೀ ಹೂ ಅರಳುವಂತೆ ಅವನ ಹೃದಯ ಕಮಲ ಬಿರಿದು ಅರಳಿ ಅದರೊಳಗೆ ಅರ್ಥಭಾವಗಳು ಇಳಿಯತೊಡಗುತ್ತವೆ. ಅವನ ಸ್ವರದಲ್ಲೂ ಅದು ಪ್ರತಿಬಿಂಬಿತವಾಗುವುದನ್ನು ಕಂಡು ತಾಯಿ ಆಶ್ಚರ್ಯ ಮುಗ್ಧಳಾಗುತ್ತಾಳೆ. ಶಂಕರನಿಗೆ ಈಗ ಹಾಲು ಅನ್ನದ ಊಟ. ಬಾಲ್ಯದಲ್ಲಿ ತಾಯಿ ಉಣಿಸುವ ಅನ್ನದ ತುತ್ತಿನ ಸವಿ ಬೇರೆ ಯಾವ ಭಕ್ಷ್ಯಭೋಜ್ಯಗಳಲ್ಲಿ ತಾನೇ ಬಂದೀತು. ತಾಯಿಯ ಆ ನಿಸ್ವಾರ್ಥ ಪ್ರೀತಿ ಬೇರೆ ಯಾರಲ್ಲಿ ತಾನೇ ಇದ್ದೀತು. ಒಂದು ದಿನ ರಮೆ ಗಂಡನೊಡನೆ ಹೇಳಿದಳು, ಮುಂದಿನ ಜ್ಯೇಷ್ಠ ಮಾಸದಲ್ಲಿ ನಮ್ಮ ಶಂಕರ 5ನೇ ವರ್ಷಕ್ಕೆ ಕಾಲಿಡುತ್ತಾನೆ. ಅವನ ಹುಟ್ಟುಹಬ್ಬದ ದಿನ ಲಕ್ಷಣವಾಗಿ ವನಭೋಜನ ಇಟ್ಟುಕೊಳ್ಳಬಾರದೇಕೆ? ಸ್ವಲ್ಪ ಹೊತ್ತು ಮಾತುಕತೆ ನಡೆದು ಮಾಧವನೂ ಅದಕ್ಕೆ ಒಪ್ಪಿದ. ಬಂಧು ಮಿತ್ರರೆಲ್ಲರಿಗೂ ಭೋಜನದ ಕರೆ ಮುಟ್ಟಿತು. ಹುಟ್ಟುಹಬ್ಬದ ಶುಭ ದಿನ ಬಂತು. ಮಂಗಳವಾದ್ಯಗಳ ಮಂಜುಳ ಸ್ವರದಿಂದ ಅಂದಿನ ಪ್ರಭಾತ ನಿನಾದಿಸಿತು. ಎತ್ತಿನ ಬಂಡಿಗಳನ್ನು ಹೂಮಾಲೆಗಳಿಂದ ಸಿಂಗರಿಸಿದರು. ಸ್ತ್ರೀ ಪುರುಷರೆಲ್ಲ ಸಿದ್ಧರಾಗಿ ಗಾಡಿ ಹತ್ತಿದರು. ಮಾಧವನ ತೋಟಕ್ಕೆ ಪ್ರವಾಸ ಆರಂಭವಾಯಿತು. ಹೊಲ ಗದ್ದೆ ತೋಟಗಳಲ್ಲಿನ ಪೈರು ಪಚ್ಚೆ, ಪಶುಪಕ್ಷಿ ಫಲಪುಷ್ಪಗಳ ಚೆಲುವು ಹಾದಿಯುದ್ದಕ್ಕೂ ಕಂಗೊಳಿಸುತ್ತಿತ್ತು. ಪುಟ್ಟ ಶಂಕರನಿಗೆ ಏನು ಕಂಡರೂ ಕುತೂಹಲ. ಅದೇನು ಇದೇನು ಎಂಬ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳು ಅವನ ಮುಖದಲ್ಲಿ. ಇದ್ದಕ್ಕಿದ್ದಂತೆ ಯಾವುದಾದರೊಂದು ವಸ್ತುವಿನ ಕಡೆ ಕೈ ತೋರಿಸಿ ನಗುತ್ತಿದ್ದ. ಕೈ ತಟ್ಟಿ ಕುಣಿದಾಡುತ್ತಿದ್ದ. ಗಾಡಿಯ ಸದ್ದಿಗೆ ಹೊಲಗದ್ದೆಗಳಲ್ಲಿನ ಪಕ್ಷಿ ಸಂಕುಲ ಭರ್ರನೆ ಹಾರಿ ಹೋಗುವುದು. ಅದನ್ನು ಕಂಡು ಶಂಕರ ತಾಯಿಯನ್ನು ಕೇಳುತ್ತಿದ್ದ, ಅಮ್ಮ, ಮನುಷ್ಯರೆಲ್ಲರೂ ಆಕಾಶದಲ್ಲಿ ಹಾರುವುದಿಲ್ಲ ಏಕಮ್ಮ? ಸಾಂತ್ವನದ ದನಿಯಲ್ಲಿ ತಾಯಿ ಅನ್ನುತ್ತಾಳೆ, ಮಗು, ದೇವರು ಪಕ್ಷಿಗಳಿಗೆ ರೆಕ್ಕೆ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಕೊಟ್ಟಿಲ್ಲ. ಒಂದು ಕ್ಷಣ ಶಂಕರನ ಮುಖದ ಮೇಲೆ ಚಿಂತೆಯ ಗೆರೆ ಸುಳಿಯುತ್ತದೆ. ಅದರ ಮರುಕ್ಷಣವೇ ಅವನಿಗೊಂದು ಉಪಾಯ ಹೊಳೆಯುತ್ತದೆ. ನೋಡಮ್ಮ, ದೊಡ್ಡ ದೊಡ್ಡ ಹಕ್ಕಿಗಳನ್ನು ಹಿಡಿದು ಅವುಗಳ ಕಾಲಿಗೆ ಗಾಡಿ ಕಟ್ಟಿಬಿಡುವುದು, ಆಮೇಲೆ ಅವುಗಳನ್ನು ಹಾರಿಸುವುದು. ಆಗ ನಾವು ಮೇಲೆ ಹೋಗಬಹುದು ಅಲ್ಲವೇನಮ್ಮ? ಅವನ ಈ ಮುದ್ದು ಮಾತು ಕೇಳಿ ಅವಳು ಅವನನ್ನು ಪ್ರೀತಿಯಿಂದ ಮುದ್ದಿಸುವುದಲ್ಲದೆ ಬೇರೇನು ಮಾಡಿಯಾಳು. ಸಮೀಪದ ಮಾವಿನ ತೋಪಿನಿಂದ ಕೋಗಿಲೆಯ ಹಾಡು ಕೇಳಿಬಂತು. ಅಂಗಡಿಯಲ್ಲಿ ಕುಳಿತ ವ್ಯಾಪಾರಿ ಗಿರಾಕಿಗಳನ್ನು ಕರೆಯುವಂತೆ ಕೋಗಿಲೆಯೂ ಪ್ರವಾಸಿಗಳನ್ನು ಮಾವಿನ ತೋಟಕ್ಕೆ ಕರೆಯುತ್ತಿದೆಯೋ ಎಂಬಂತೆ ಅದರ ಧ್ವನಿ. ಯಾತ್ರಿಕರೇ ಬನ್ನಿ ಬನ್ನಿ, ಬಂದು ವಿಶ್ರಾಂತಿ ಮಂದಿರದೊಳಗೆ ಒಮ್ಮೆ ನೋಡಿ. ಋತುರಾಜ ವಸಂತ ತನ್ನ ವೈಭವವನ್ನೆಲ್ಲ ಒಟ್ಟಾಗಿ ಉಳಿಸಿಟ್ಟಿರುವುದು ಇಲ್ಲಿಯೇ. ಗ್ರೀಷ್ಮದ ಬಿರುಗಾಳಿಯ ತಾಪಕ್ಕೆ ಸಿಕ್ಕಿದ ಭಿಲ್ಲತಿಯರು ನಿರ್ಭಯವಾಗಿ ಬಂದು ಮಾವಿನ ರಸ ಕುಡಿದು ದಣಿವಾರಿಸಿಕೊಳ್ಳುವುದೂ ಇಲ್ಲಿಯೇ. ಮಧುರ ರಸಭರಿತ ಹಣ್ಣುಗಳನ್ನು ತ್ಯಾಗ ಮಾಡುತ್ತಿರುವ ಈ ಮಾಮರಗಳು ಋಷಿಮುನಿಗಳೇ ಇರಬೇಕು. ಝರಿಯ ತಿಳಿನೀರಿನಲ್ಲಿ ಸ್ನಾನ, ಮರದ ತಂಪಿನಲ್ಲಿ ಆಯಾಸಹರಣ, ಮಾವಿನ ಹಣ್ಣಿನ ರಸಪಾನ, ಕೋಗಿಲೆ ಮೈನಾಗಳ ಇಂಪುಗಾನ, ಎಂಥ ಸುಂದರ ಸ್ಥಾನ! ಮಾಧವನ ತೋಟದ ಬಾಗಿಲಲ್ಲೇ ದಷ್ಟಪುಷ್ಟ ಶರೀರದ ರೈತರಿಂದ ಸ್ವಾಗತ. ಅವರ ಕೈಗಳಲ್ಲಿ ಹಣ್ಣು ತುಂಬಿದ ಬುಟ್ಟಿಗಳು. ರಮೆಯ ಕಡೆಗೆ ತಿರುಗಿ, ತಾಯಿ, ನಮ್ಮ ಕಿರಿಯ ಜಹಗೀರದಾರರಲ್ಲಿ ಮೊದಲು ಅವರನ್ನು ತೋರಿಸಿ ಎಂದರು. ಶಂಕರ ಕಣ್ಣಿಗೆ ಬಿದ್ದುದೇ ತಡ. ಅವನ ಸುತ್ತ ಮುತ್ತಿಕೊಂಡರು. ಹುಡುಗನನ್ನು ಯಾರೋ ಒಬ್ಬ ಹೆಗಲ ಮೇಲೆ ಎತ್ತಿ ಕೂರಿಸಿಕೊಂಡ. ಇನ್ನೊಬ್ಬ ಚಿಕ್ಕದಣಿಗೆ ಅಡ್ಡಬಿದ್ದ. ಉಳಿದವರು ಕೈತಟ್ಟಿ ಕುಣಿಯತೊಡಗಿದರು. ಅತಿಥಿಗಳೆಲ್ಲ ಗಾಡಿಗಳಿಂದ ಇಳಿದರು. ತೋಟದೊಳಗೆ ಮನಬಂದಂತೆ ಸುತ್ತಾಡಲು ಹೊರಟರು. ಒಂದೊಂದು ಗಿಡದಲ್ಲೂ ಅದೆಷ್ಟು ಹಣ್ಣುಗಳು!
ಹಣ್ಣು ಕಿತ್ತು ನಮ್ಮ ಭಾರವನ್ನು ಇಳುಹಿ ಎಂದು ಪ್ರಾರ್ಥಿಸುವಂತೆ ಕೊಂಬೆಗಳು ಬಾಗಿ ಹೋಗಿದ್ದವು. ಆ ಸುಂದರ ದೃಶ್ಯ ನೋಡಿ ಸಂತೋಷ ಪಡುವುದೋ ಅಥವಾ ಹಣ್ಣು ಕಿತ್ತು ಅದರ ಸವಿ ನೋಡುವುದೋ ತಿಳಿಯದೆ ಅವರು ದಿಗ್ಮೂಢರಾಗುವರು. ಬಿರಿದ ಹಲಸು ಕೆಲವರ ಕಣ್ಸೆಳೆಯಿತು. ಕೆಲವರು ಸಿಹಿ ನೇರಳೆ ಸವಿದರು. ಇನ್ನು ಹಲವರು ನವಿಲಿನ ನೃತ್ಯ ಕಂಡು ಅದರತ್ತ ಧಾವಿಸಿದರು. ಅನೇಕರು ತಮಗೆ ಸಿಕ್ಕಿದ ಹೂಗಳಿಂದ ತಾವೇ ಹಾರ ಕಟ್ಟಿ ಹಾಕಿಕೊಂಡು ಟಿವಿಯಿಂದ ತಿರುಗಾಡಿದರು. ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಒಂದೆಡೆ ಊಟಕ್ಕೆ ಕುಳಿತರು. ಊರಿನಿಂದ ತಂದಿದ್ದ ರುಚಿಯಾದ ಪಕ್ವಾನ್ನಗಳ ಜೊತೆಗೆ ಹಾಸ್ಯ ವಿನೋದಗಳ ಸವಿಯೂ ಬೆರೆಯಿತು. ಬಂದಿದ್ದವರೆಲ್ಲ ಸಾತ್ವಿಕರೂ ಸಜ್ಜನರೂ ಆದುದರಿಂದ ಆನಂದದಿಂದ ಸಮಯ ಕಳೆಯಿತು. ಅದಕ್ಕಾಗಿ ಅವರು ದೇವರಿಗೆ ಧನ್ಯವಾದ ಹೇಳಿದರು. ಬಳಲಿದ ಸೂರ್ಯದೇವ ವಿಶ್ರಾಂತಿಗೆಂದು ಸಂಜೆಯ ಶಿಬಿರ ಹೊಕ್ಕ. ಮೇಯಲು ತೊಡಗಿದ್ದ ದನಗಳು ದನಗಾಹಿಗಳ ಜತೆಗೆ ಮರಳತೊಡಗಿದವು. ನೀರು ಕುಡಿಯಲು ದಾರಕಾ ನದಿಗೆ ಇಳಿದಾಗ ಅವಕ್ಕೆ ಕೊಟ್ಟಿಗೆಗಳಿಂದ ತಮ್ಮ ತಮ್ಮ ಕರುಗಳ ಕೂಗು ಕಿವಿಗೆ ಬಿತ್ತು. ವಾತ್ಸಲ್ಯ ಉಕ್ಕಿ ಬಂದು ಕೆಚ್ಚಲಿನಿಂದ ಮಂದೋಷ್ಣ ಹಾಲು ದ್ರವಿಸಿತು. ನದಿಯ ನೀರಿನೊಡನೆ ಬೆರೆತು ಹರಿಯತೊಡಗಿತು. ಗಂಗೆ ಯಮುನೆಯ ಶ್ವೇತ ನೀಲ ಸಂಗಮ ಪ್ರವಾಹದಂತೆ ದಾರಕ್ಕೆ ಶೋಭಿಸಿತು. ಆ ಗಳಿಗೆಯಲ್ಲಿ ಭಾರ್ಗವ ಗ್ರಾಮ ಸಣ್ಣದೊಂದು ಪ್ರೇಮ ಪ್ರಯಾಗವೇ ಆಯಿತು. ಸಂಜೆಗೆಂಪಿನಲ್ಲಿ ಸೃಷ್ಟಿಯ ಸೊಬಗನ್ನು ನೋಡುತ್ತಾ ವನಭೋಜನಕ್ಕೆ ತೆರಳಿದ್ದವರೆಲ್ಲರೂ ಗ್ರಾಮದ ಕಡೆಗೆ ಹೊರಟರು.